ಎಲ್ಲರಿಗೂ ಗೊತ್ತಿದ್ದಂಗೆ ಕೇರಳದಲ್ಲಿ ಕೋಜಿಕೊಂಡ ಜಿಲ್ಲೆಯಲ್ಲಿ ನಡೆದ ಈ ಘಟನೆ ಅಂದರೆ ಒಂದು ಹುಡುಗಿ ಒಂದು ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿರೋ ಎಫೆಕ್ಟಿಂದ ಒಬ್ಬ ವ್ಯಕ್ತಿಯ ಜೀವನ ತೆಗಿಬೋದಂದರೆ ಯಾವ ರೀತಿ ಇರ್ಬೋದು ಸೋಷಿಯಲ್ ಮೀಡಿಯಾ ಅನ್ನೋದು. ಅಂದರೆ ಕರೆಕ್ಟಾಗಿ ಯೂಸ್ ಮಾಡ್ಕೊಳೋರಿಗೆ ಎಲ್ಪ್ ಮಾಡೋವಂಥದ್ದು, ಕೆಟ್ಟದಾಗಿ ಯೂಸ್ ಮಾಡಿದ್ರೆ ಒಳ್ಳೆಯದು ಕೆಟ್ಟದ್ದು ಯಾವುದೋ ಅಂತ ಡಿಸಿಷನ್ ತೊಗೋತಾನೆ ಈ ಥರ ಅನಾಚಾರ ಕೂಡ ಆಗ್ಬೋದು. ಏನಂದರೆ ಕೇರಳದಲ್ಲಿ ಕೋಜಿಕೊಂಡ ಜಿಲ್ಲೆಯಲ್ಲಿ ನಡೆದ ಈ ಘಟನೆ ಎಂಥ ವಸ್ತು ಅಂತ ಹೇಳಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡಿಂಗ್ ಆಗಿದೆ, 2 ಮಿಲಿಯನ್ ವ್ಯೂಸ್ ಕೂಡ ಪಡೆದಿದೆ. ಘಟನೆ ಏನಾಗಿದೆ ಅಂತ ಹೇಳಿದ್ರೆ ಕೇರಳದಲ್ಲಿ ಕೋಜಿಕೊಂಡ ಜಿಲ್ಲೆಯ ಗೋವಿಂದಪುರ ನಿವಾಸಿ ದೀಪಕ್ ಅನ್ನೋರು 42 ವರ್ಷದ ವ್ಯಕ್ತಿ. ಸೊ ಅವರು ಏನಂದರೆ ಟೆಕ್ಸ್ಟೈಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕಳೆದ ಶುಕ್ರವಾರ ಅಂದರೆ ಜನವರಿ 16, 2026 ಅವರು ಕಣ್ಣೂರಿಗೆ ಬಸ್ಸಿನಲ್ಲಿ ಪ್ರಯಾಣಿಸ್ತಾ ಇರ್ತಾರೆ. ಅದೇ ಬಸ್ಸಿನಲ್ಲಿ ಶಿಂಜಿತಾ ಮುಸ್ತಾಫಾ ಅನ್ನೋ ಲೇಡಿ ಕೂಡ ಬರ್ತಾರೆ. ಸೊ ಅವರು ಏನಂತ ಹೇಳಿದ್ರೆ ಲೈಂಗಿಕ ಕಿರುಕುಳ ಕೊಡ್ತಾರೆ ಅಂತೇಳಿ ಆರೋಪ ಮಾಡಿ ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿಬಿಟ್ಟು ಅದನ್ನು ಅವ್ರದ್ದೇ ಆದಂಥ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿ ಕೆಲವೇ ನಿಮಿಷದಲ್ಲಿ ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ. ಸೊ ಇದನ್ನೇನೆಂದರೆ ಕೆಲವೊಬ್ಬರು ಅಪೋಸಿಟ್ಟು ಮಾಡಿದ್ರು, ಕೆಲವೊಬ್ಬರು ಇವರು ಶಿಕ್ಷೆ ಆಗಬೇಕಂತ ಹೇಳಿದ್ರು. ಹಾಗೆ ಇವ್ರು ಮನೆ ಬರೋಷ್ಟರಲ್ಲಿ ಈ ವ್ಯಕ್ತಿ 42 ವರ್ಷ ಒಬ್ಬ ದೀಪಕ್ ಅನ್ನೋ ವ್ಯಕ್ತಿ ಮನೆ ಬರೋಷ್ಟರಲ್ಲಿ ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ಲೆವೆಲಿಗೆ ಟ್ರೆಂಡಿಂಗ್ ಆಗಿರುತ್ತೆ. ಆಮೇಲೆ ಅವ್ರ ಮನೆಗೂ ಗೊತ್ತಾಗುತ್ತೆ, ಅವ್ರ ತಂದೆ ತಾಯಿನೂ ನಂಬಲ್ಲ. ಕೆಲಸ ಮಾಡೋಂಥ ಫ್ಯಾಕ್ಟ್ರಿಯಲ್ಲಿ ಅವ್ರ ಓನರ್ ಕೂಡ ನಂಬಲ್ಲ, ನೀನೆಂಥ ವ್ಯಕ್ತಿ ಅಂತ ನಮಗೆ ಗೊತ್ತು, ಇದೆಲ್ಲ ಸುಳ್ಳು ಆರೋಪ, ಏನೋ ವ್ಯೂಸಿಗೋಸ್ಕರ ಮಾಡಿದೆ ಹುಡುಗಿ ಅಂತೇಳಿ. ಅವ್ರ ಫ್ರೆಂಡ್ಸ್ ಸರ್ಕಲ್ ಕೂಡ ನಂಬಲ್ಲ. ಆದರೆ ಕೆಲವೊಬ್ಬರು ಅವ್ರ ಮನೆ ಹತ್ರ ಬಂದು ಅವ್ರ ತಂದೆ ತಾಯಿಗೆ ಅವಮಾನ ಮಾಡ್ತಾರೆ, ಇವನಿಗೂ ಕೂಡ ಅವಮಾನ ಮಾಡ್ತಾರೆ. 2 ದಿನ ಉಪವಾಸ ಇರ್ತಾನೆ. ಅದಾದಮೇಲೂ ಕೂಡ ಆ ವ್ಯಕ್ತಿ ಏನಂದರೆ ಮಾನಸಿಕವಾಗಿ ತೀವ್ರವಾಗಿ ಅಸ್ವಸ್ಥಗೊಂಡು ಆತ್ಮಹತ್ಯೆ ಮಾಡ್ಕೊತಾರೆ. ಅಂದರೆ ಒಂದು ವಿಡಿಯೋ ಆತ್ಮಹತ್ಯೆ ಲೆವೆಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಹುಡುಗಿಯಾಗಲಿ ಹುಡುಗ ಆಗಲಿ ಕರೆಕ್ಟಾಗಿ ಯೂಸ್ ಮಾಡ್ಕೊಳೋದು ಕಲಿಬೇಕು. ಇದು ಹುಡುಗರಿಗೂ ಯೂಸ್ ಆಗುತ್ತೆ, ಹುಡುಗಿಯರಿಗೂ ಯೂಸ್ ಆಗುತ್ತೆ. ಏನೋ ನಮಗೆ ಎಲ್ಲ ಲಿಬರ್ಟಿ ಇದೆ, ಸ್ವತಂತ್ರ ಇದೆ ಅಂತೇಳಿ ಏನು ಮಾಡಿದ್ದೆಲ್ಲ ಚೆಂದ ಅಲ್ಲ, ಅಥವಾ ಮಾಡಿದ್ದೆಲ್ಲ ಸರಿ ಅಂತ ಅಲ್ಲ. ಇಲ್ಲಿ ನಾವು ಏನಂತ ಹೇಳಿದ್ರೆ ಕಾನೂನು ವ್ಯವಸ್ಥೆ ಅನ್ನೋದು ಇದೆ. ಕಾನೂನು ವ್ಯವಸ್ಥೆಯಲ್ಲಿ ನಾವು ಕಾನೂನೇ ಕೈ ತೊಗೋಬಾರ್ದು. ಈ ವಿಡಿಯೋ ಹಾಕಿದ ತಕ್ಷಣವೇ ಈ ಹುಡುಗಿ ಕರೆಕ್ಟ್ ಅಂತ ಹೇಳಿ ಕೆಲವೊಬ್ಬರು ಕಾಮೆಂಟ್ ಮಾಡಿದರು. ಇವಳೇ ಜಡ್ಜ್ ಆಗಿ ತೀರ್ಪು ಕೂಡ ಕೊಟ್ಬಿಟ್ಲು. ಇವಾಗ ಆಗಿದ್ದು ಒಬ್ಬ ವ್ಯಕ್ತಿಯ ಸಾವು. ಆ ವ್ಯಕ್ತಿ ಸಾವಿಗೆ ಕಾರಣ ಯಾರು? ಅದ ಒಂದು ವಿಡಿಯೋ ಆ ಹುಡುಗಿನೇ. ಇಲ್ಲಿ ಆರೋಪ ಮಾಡಿದರೆ ತಪ್ಪು ಯಾರ್ದಂತ ಹೇಳ್ತಾರೆ. ತಪ್ಪು ಹುಡುಗಿದ್ದು ಆಗಿರ್ಬೋದು, ಹುಡುಗಂದು ಆಗಿರ್ಬೋದು. ಇನ್ನು ಕೋರ್ಟಲ್ಲಿ ಕೇಸ್ ಇದೆ, ಯಾರಂತ ಕೋರ್ಟಲ್ಲಿ ಅದು ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕೋರ್ಟಲ್ಲಿ ತೀರ್ಪು ಬರೋಕ್ಕಿಂತ ಮುಂಚೆ ನಾವಿಲ್ಲಿ ಡಿಸೈಡ್ ಮಾಡಬಾರ್ದು, ಜನರಲ್ಲಿ ಡಿಸೈಡ್ ಮಾಡಬಾರ್ದು. ಅದು ಹುಡುಗ ಆಗಲಿ ಹುಡುಗಿ ಆಗಲಿ, ಯಾರು ತಪ್ಪು ಯಾರಿಗೇ ಆಗಲಿ ಧ್ವನಿ ಎತ್ತಲೇಬೇಕು, ಅದು ನಿಲ್ಲೇಬೇಕು. ನಾನು ಅದು ಸುಳ್ಳು ಅಂತ ಹೇಳಲ್ಲ. ತಪ್ಪು ಯಾರದ್ದೇ ಆಗಲಿ, ಹುಡುಗಿದ್ದಾಗಲಿ ಹುಡುಗದ್ದಾಗಲಿ ಧ್ವನಿ ಎತ್ತಲೇಬೇಕು. ಅದು ಹುಡುಗಿ ಸೇಫ್ಟಿ ಸೆಕ್ಯೂರಿಟಿ ಕೂಡ ಹೌದು. ಆದರೆ ಅಲ್ಲಿ ನಿಜವಾಗ್ಲೂ ತಪ್ಪಾಗಿದೆಯಾ, ತಪ್ಪಾಗಿದ್ದು ಕಂಡು ಬಂದಿದೆಯಾ? ಆಗದೇ ಒಂದು ಏನೋ ವ್ಯೂಸಿಗೋಸ್ಕರ ಆಗಿಬಿಟ್ಟು ಈ ಥರ ಒಂದು ಆತ್ಮಹತ್ಯೆ ಲೆವೆಲಿಗೆ ಹೋಗಬಾರ್ದು. ಸೊ ಇಲ್ಲಿ ಆರೋಪ ಏನಂತ ಹೇಳಿದ್ರೆ ಆ ವ್ಯಕ್ತಿ, ಆ ಲೇಡಿ ಸುಮಾರು 18ರಿಂದ 26 ಸೆಕೆಂಡ್ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅವಳು ಬಿಡ್ತಾಳೆ. ದೀಪಕ್ ನನಗೆ ಟಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ರು, ಅರೇಂಜ್ಮೆಂಟ್ ಮಾಡ್ತಾಯಿದ್ರು, ನನಗೇನೆಂದರೆ ಎಂಬರೇಸ್ ಮಾಡ್ತಾಯಿದ್ರು ಅಂತೇಳಿ. ಸೊ ಆ ವಿಡಿಯೋ ವೈರಲ್ ಆಗಿಬಿಟ್ಟು ಲಕ್ಷಗಟ್ಟಲೆ ವ್ಯೂಸ್ ಹೋಗ್ಬಿಟ್ಟು ದೀಪಕ್ ವಿರುದ್ಧನೇ ಕೆಲವರು ಕೆಟ್ಟ ಕಾಮೆಂಟ್ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ. ಸೊ ಇದನ್ನೆಲ್ಲ ಅವರು ಮಾನಸಿಕವಾಗಿ ತಲೆಯಲ್ಲಿ ಹಾಕ್ಕೊಂಡು ಅಸ್ವಸ್ಥ ಆಗಿ ನಾನೇನು ತಪ್ಪು ಮಾಡಿಲ್ಲ, ನನ್ನ ಕುಟುಂಬದ ಬಳಿ ನಾನೇನು ತಪ್ಪು ಮಾಡಿಲ್ಲ ಅಂತೇಳಿ ಅವ್ರ ಕುಟುಂಬದಲ್ಲಿ ಹೇಳ್ಕೊಂಡು ಬಸ್ನಲ್ಲಿ ವಿಪರೀತ ರಶ್ ಇತ್ತು. ಇದಕ್ಕೆ ಕಾರಣ ಸಹಜವಾಗಿ ತಳ್ಳಾಟ ನೂಕಾಟ ಹಾಗೆ ಆಗುತ್ತೆ. ಆ ಕಿರುಕುಳ ನೀಡಿಲ್ಲ ಅನ್ನೋದು ಇವ್ರ ವಾದ ಆಗಿತ್ತು. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ಸಮಾಜದಲ್ಲಿ ಮುಜುಗರ ಮತ್ತು ಅಪಖ್ಯಾತಿಯನ್ನು ತಾಳಲಾರದೆ ಕಳೆದ ಭಾನುವಾರ ಸಾಟರ್ಡೆ ಅವ್ರ ಬರ್ಡೇ ಇತ್ತಂತೆ ಪಾಪ. ಭಾನುವಾರ 18ನೇ ತಾರೀಕು ಜನವರಿ 2026 ಬೆಳಗ್ಗೆ ದೀಪಕ್ ತಮ್ಮ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇವಾಗಿನ ಮನಸ್ಥಿತಿ ಹೇಗಿದೆ, ಅವಳು ಬ್ಯಾಕ್ಗ್ರೌಂಡ್ ನೋಡೋದಾದರೆ ಆ ಲೇಡಿದು ಕಾಮರ್ಸ್ ಟೀಚರ್ ಆಗಿಬಿಟ್ಟು ಈ ಥರ ಕೆಲಸ ಮಾಡೋದು. ಅವ್ರದ್ದು ಸೋಷಿಯಲ್ ಮೀಡ್ಯಾ ಇದೆ, ಸ್ವಲ್ಪ ಫಾಲೋವಿಂಗ್ಸ್ ಇದೆ, ಕಂಟೆಂಟ್ ಎಲ್ಲ ಮಾಡ್ತಾಯಿದ್ದಾರೆ, ಓಕೆ. ಬಟ್ ಅಲ್ಲೇನು ಘಟನೆ ನಡೆದಿಲ್ಲ. ಆದರೂ ಕೂಡ ವಿಡಿಯೋ ಮಾಡಿಬಿಟ್ಟು ಈ ಹುಡುಗಿ ಅಪ್ಲೋಡ್ ಮಾಡಿದ್ದು ಒಂದು ವ್ಯಕ್ತಿಯ ಪ್ರಾಣ ಕೂಡ ಕಿತ್ಕೊಂತ ವಿಡಿಯೋ. ದೀಪಕ್ ಸಾವಿನ ನಂತರ ಅವ್ರ ಕುಟುಂಬಸ್ಥರು ಪೊಲೀಸ್ಗೆ ದೂರು ನೀಡ್ತಾರೆ. ಅವ್ರ ಕುಟುಂಬದವರು ಮತ್ತು ಫ್ರೆಂಡ್ ಸರ್ಕಲ್ ಯಾರಿದ್ದಾರೆ ಮಹಿಳೆ ವಿರುದ್ಧ ದೂರು ನೀಡ್ತಾರೆ. ಏನಂದರೆ ಇವಳು ಪಬ್ಲಿಸಿಟಿಗೋಸ್ಕರ ವೀಡಿಯೋ ಮಾಡಿಬಿಟ್ಟು ನಮ್ಮ ಮಗನ ಸಾವಿನಿಗೆ ಕಾರಣ ಆಗಿದ್ದಾಳೆ, ನಮಗೆ ನ್ಯಾಯ ಬೇಕು ಅಂತೇಳಿ ಅವ್ರ ತಾಯಿ
ಆರೋಪ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಇದ್ರ ಬೆನ್ನಲ್ಲೇ ಪೊಲೀಸರು ಆ ಲೇಡಿನ ಹುಡ್ಕೋಕೆ ನೋಡ್ತಾರೆ. ಬಟ್ ಆ ಹುಡುಗಿ, ಆ ಲೇಡಿ ಏನಿದ್ದಾಳೆ, ಎಸ್ಕೇಪ್. ಬಸ್ ಸಿಬ್ಬಂದಿಯವ್ರ ಹೇಳಿಕೆ ಪ್ರಕಾರ ಅಲ್ಲಿ ಪೊಲೀಸರು ಹೇಳಿಕೆ ತಗೊತಾರೆ. ಬಸ್ ಸಿಬ್ಬಂದಿಯವ್ರು ಹೇಳ್ತಾರೆ, ಬಸ್ನಲ್ಲಿ ಕಂಡಕ್ಟರ್ ರಾಮಕೃಷ್ಣನ್ ಅಂತ ಮತ್ತು ಇತರ ಸಿಬ್ಬಂದಿಗಳು ಪೊಲೀಸರು ಹೇಳಿಕೆ ತೊಗೊಂಡಾಗ ಆ ಬಸ್ನಲ್ಲಿ ಅಂಥದ್ದು ಯಾವುದೇ ಘಟನೆ ನಡೆದಿಲ್ಲ. ಮಹಿಳೆ ಯಾವುದೂ ಕೂಡ ದೂರು ನೀಡಿಲ್ಲ. ಅಲ್ಲಿ ಗಲಾಟೆನಾಗಿಲ್ಲ, ಗದ್ದಲ ಆಗಿಲ್ಲ, ಯಾವುದೇ ರೀತಿ ಜಗಳ ಆಗಿಲ್ಲ, ಏನೂ ಆಗಿಲ್ಲ. ಅಟ್ಲೀಸ್ಟ್ ಏನಾರು ಇದ್ದರೆ ನಮಗೆ ಹೇಳ್ಬೇಕಾಗಿತ್ತು. ಅಲ್ಲಿರೋ ಜನಗಳಿಗೂ ಕೂಡ ಅದೇನೂ ಗೊತ್ತಿಲ್ಲ. ಇವಳು ಸುಮ್ಮನೆ ಸೈಲೆಂಟಾಗಿ ವೀಡಿಯೋ ಮಾಡಿದ್ದಾಳೆ, ಹಾಕಿದ್ದಾಳೆ ಅಂತ ಅವ್ರು ಹೇಳಿದ್ದಾರೆ. ಪೊಲೀಸರು ತನಿಖೆ ನೆಕ್ಸ್ಟ್ ಮುಂದುವರೆದಾಗ ಮಹಿಳೆ ಈಗ ನಾಪತ್ತೆ ಆಗಿದ್ದು ಪೊಲೀಸರು ಆಕೆಗೆ ಹುಡುಕಾಟ ನಡೆಸಿದ್ದಾರೆ. ಆಕೆ ದೇಶ ಬಿಟ್ಟು ಹೋಗೋದಂತೆ ತಡೆಯಲ್ಲಿ ಏನು ಬೇಕೋ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಇದ್ರ ಜೊತೆಗೆ ಮಾನವ ಹಕ್ಕುಗಳ ಹೋರಾಟ ಏನಿದ್ದಾರೆ, ಯಾರಿಗೆಲ್ಲ ಗಂಡಸರಿಗೆ ಈ ಥರ ಅನ್ಯಾಯ ಆಗ್ತಿದೆ ಅದಕ್ಕೆ ಹೆಲ್ಪ್ಲೈನ್ ನಂಬರು ಮತ್ತು ಅದರದ್ದಾದಂಥ ಆಯೋಗ ಕೂಡ ರಚನೆ ಮಾಡ್ತಾಯಿದ್ದಾರೆ. ಇಲ್ಲಿ ತಪ್ಪು ಯಾರದ್ದು ಅಂತಾದರೆ ಈ ಹುಡುಗಿದ್ದು ಅನ್ನೋಕ್ಕಾಗಲ್ಲ, ಹುಡುಗದ್ದು ಅನ್ನೋಕ್ಕಾಗಲ್ಲ. ಯಾಕಂದರೆ ನಾವು ಪೂರ್ತಿ ಪ್ರಮಾಣವಾಗಿ ಅನಾಲಿಸಿಸ್ ಮಾಡ್ದೇ ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಏನಂತ ಹೇಳಿದ್ರೆ ಮೂರು ಥರ ನಾವು ನೋಡ್ತಾ ಇದ್ರೆ, ಹುಡುಗಿ ಸ್ಟೇಟ್ಮೆಂಟ್ ಪ್ರಕಾರ ನನಗೆ ಅರೆಸ್ಟ್ಮೆಂಟ್ ಆಗಿದೆ, ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಆ ವೀಡಿಯೋದಲ್ಲಿ ಕ್ಲಾರಿಫಿಕೇಷನ್ ಇದೆ, ವೀಡಿಯೋ ಪ್ರಕಾರ ಸ್ಟೇಟ್ಮೆಂಟ್ ಅವಳು ಕೊಟ್ಟಿದ್ದಾಳೆ. ಇಲ್ಲಿ ಅರೆಸ್ಟ್ಮೆಂಟ್ ಆಗಿದೆ, ಅವಳು ಟಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಹುಡುಗಿನ ಆಲ್ರೆಡಿ ಅವನು ಅರೆಸ್ಟ್ಮೆಂಟ್ ಮಾಡಿದ್ದ. ಸೊ ಅದಾದಮೇಲೆ ನನ್ನ ಹತ್ರ ಬಂದು ಅದೇ ಥರ ಮಾಡಿದಾಗ ನಾನು ವೀಡಿಯೋ ಮಾಡಿ ಶೇರ್ ಮಾಡಿದೆ ನನ್ನ ಸೋಷಲ್ ಮೀಡ್ಯಾದಲ್ಲಿ ಅಂತ ಆ ಹುಡುಗಿ ಹೇಳ್ತಿದ್ದಾಳೆ. ಇಲ್ಲಿ ಎರಡನೇ ಸ್ಟೇಟ್ಮೆಂಟು ನೋಡೋದಾದರೆ, ಪಬ್ಲಿಕ್ಕಲ್ಲಿ ನಾವು ಹೊರಗಡೆ ನೋಡೋದಾದರೆ ಇಂಥವ್ರಿಗೆ ಶಿಕ್ಷೆ ಆಗಬೇಕು, ದೀಪಕ್ಕೆ ಶಿಕ್ಷೆ ಆಗಬೇಕಂತ ಹೇಳ್ತಿದ್ದಾರೆ. ಇಂಥವ್ರ ವಿಕೃತ ಕಾಮಿಗಳು ಇರಬಾರ್ದು ಅಂತೇಳಿ. ಮೂರನೇದು ಇವ್ರು ದೀಪಕ್ ಅವ್ರ ಪ್ರಕಾರ ನೋಡೋದಾದರೆ, ನಾನು ಸರ್ವೇಸಾಮಾನ್ಯ, ನಾನು ಡ್ಯೂಟಿಗೆ ಹೋಗ್ತೀನಿ, ಮನೆ ಬರ್ತೀನಿ, ಅಂಥದ್ದು ಯಾವುದೇ ಘಟನೆ ನಡೆದಿಲ್ಲ, ರಶ್ ಇರೋ ಕಾರಣಕ್ಕೆ ನೂಕಾಟೆಲ್ಲ ಆಯಿತು, ಆದಾಗ ಟಚ್ ಆಗಿರ್ಬೋದಿಲ್ಲ ಅಂತಲ್ಲ, ನಾನು ಇಂಟೆನ್ಷನ್ ಯಾವುದು ಏನೂ ಮಾಡಿಲ್ಲ. ಆ ಥರ ಈಗ ಗೊತ್ತಿಲ್ಲದೇ ನನಗೆ ಏನಾರು ಇದ್ದರೆ ಹೇಳ್ಬೋದಾಗಿತ್ತು, ಜಗಳ ಮಾಡ್ಬೋದಾಗಿತ್ತು, ಯಾವುದೇ ರೀತಿ ಏನೂ ಮಾಡಿಲ್ಲ. ಅವಳೇ ವೀಡಿಯೋ ಮಾಡ್ಕೊಂಬಿಟ್ಟು ಈ ಥರ ಅಪ್ಲೋಡ್ ಮಾಡಿದ್ದಾಳೆ ಅಂತೇಳಿ ಅವ್ರ ಸ್ನೇಹಿತರು ಮತ್ತು ಅವರು ಕೂಡ, ಅವ್ರ ಫ್ಯಾಮಿಲಿಯವರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ತಪ್ಪು ಯಾರದೇ ಆಗಲಿ ಶಿಕ್ಷೆ ಅಂತ ಆಗಲೇಬೇಕು. ಈ ಥರ ವಿವಿಸಿಗೋಸ್ಕರ ಮಾಡಿದಾಳೆ ಅಂತ ಇವಳ್ದು ಅನ್ನೋದು ನಿಜ ಆದರೆ ಇವಳಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು. ಯಾಕಂತ ಹೇಳಿದ್ರೆ ಇದನ್ನೇ ಒಂದು ವುಮೆನ್ ಕಾರ್ಡ್ ಇಟ್ಕೊಂಡು ಆಟ ಆಡಬಾರ್ದು. ಇವತ್ತು ಗಂಡು ಮಕ್ಕಳು ಹೋಗೋದು ಬರೋದು ತುಂಬ ಕಷ್ಟ ಇದೆ. ಕೆಟ್ಟವ್ರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲೂ ಕೆಟ್ಟವ್ರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಕೆಟ್ಟವರಿಗೆ ತಪ್ಪು ಮಾಡಿದ್ದಲ್ಲಿ ಶಿಕ್ಷೆ ಆಗಲೇಬೇಕು, ಅದು ಹುಡುಗಿ ಆಗಲಿ ಹುಡುಗಾಗಲಿ. ಇದರಿಂದ ನಾವು ಕಲಿಬೇಕಾಗಿದ್ದು ಏನಂತ ಹೇಳಿದ್ರೆ, ಸೋಷಲ್ ಮೀಡಿಯಾ ಇರೋದು ಒಳ್ಳೆಯದಕ್ಕಾಗಿ, ಕೆಟ್ಟದಕ್ಕಾಗಿ ಅಲ್ಲ. ಅದು ಬಳಸೋರು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಇವತ್ತು ತಪ್ಪಾಗಿದೆಯಾ, ವಾಯ್ಸ್ ರೇಸ್ ಮಾಡಿ ನಿಂತ್ಕೊಳ್ಳಿ, ಅದ್ರ ವಿರುದ್ಧ ನಿಂತ್ಕೊಂಡು ಫೈಟ್ ಮಾಡಿ, ಕರೆಕ್ಟಾಗಿ ನಿಂತ್ಕೋಬೇಕು. ಹಾಗೆ ಎಲ್ಲದಕ್ಕೂ ಸಾವೇ ಕಾರಣ ಅಲ್ಲ. ಈ ವ್ಯಕ್ತಿ ಕೂಡ ನಿಂತಿದ್ದು ಹೋರಾಟ ಮಾಡಬೇಕಾಗಿತ್ತು. ಸಾವೇ ಪರಿಹಾರ ಅಲ್ಲ. ಹೌದು, ಎಲ್ಲ ಕಡೆನೂ ಟ್ರೋಲ್ ಮಾಡಿದ್ದಾರೆ, ತುಂಬ ಅವಮರ್ಯಾದೆ ಆಗಿದೆ, ಮಾನ ಮರ್ಯಾದೆ ಎಲ್ಲ ಕಿತ್ತು ಬಿಸಾಕಿದ್ದಾರೆ. ಅವ್ರು 42 ವರ್ಷ ಏನು ಕಾಪಾಡ್ಕೊಂಡು ಬಂದಿದ್ರು ಅವ್ರ ಮರ್ಯಾದೆನ, ಅವ್ರ ಡಿಗ್ನಿಟಿನ, ಒಂದು ನಿಮಿಷದಲ್ಲಿ ಆ ವಿಡಿಯೋ ಎಲ್ಲ ಕಿತ್ತು ಬಿಸಾಕ್ತು. ಆತ್ಮಹತ್ಯೆ ಮಾಡ್ಕೊಳಕ್ಕೆ ರೀಸನ್ನೇ ಆ ವಿಡಿಯೋ ಆಗಿದ್ದು. ಸೊ ಏನಂದರೆ, ಏನಾದರೂ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ಆ ಥರ ಪ್ರಾಬ್ಲಮ್ ಆಗ್ತಿದೆಯಾ ಲೇಡೀಸ್ಗಳಿಗೆ ಅಥವಾ ಹೆಣ್ಮಕ್ಳುಗಳಿಗೆ, ಅಕ್ಕಪಕ್ಕದಲ್ಲಿರೋರಿಗೆ ಹೇಳಿ. ಬಸ್ಸಲ್ಲಿದ್ದ ಕಂಡಕ್ಟರ್ಗೆ ಹೇಳಿ. ಇವನ್ ಬಸ್ಸಲ್ಲಿ ನಾವೇ ಸರ್ವಸಾಮಾನ್ಯ ಹೋದಾಗ ಕಂಡಕ್ಟ್ರ್ ಟಿಕೆಟ್ ಕೊಡುವ ಸಲುವಾಗಿ ನುಗ್ಲಿಕ್ಕೆ ಟಚ್ ಮಾಡ್ಕೊಂಡು ಓಡಾಡ್ಕೊಂಡು ಬರ್ತಾರೆ. ಹಾಗಂತೇಳಿ ಕಂಡಕ್ಟ್ರ್ ಮೇಲೆ ನಾವು ಆಪಾದನೆ ಮಾಡೋಕ್ಕಾಗತ್ತಾ? ಹಂಗಾಗಿದ್ದರೆ ಪ್ರತಿಯೊಂದು BMTC KSRTC ಬಸ್ಗಳಲ್ಲಿ ಅದು ಆಗಬೇಕಾಗಿತ್ತು. ಪ್ರತಿಯೊಂದು ಬಸ್ಸಲ್ಲಿ ಆಗಬೇಕಾಗಿತ್ತು. ರಶ್ ಯಾವ್ಯಾವ ಬಸ್ಸಲ್ಲಿ ಇರುತ್ತೋ ಅದೆಲ್ಲ ಬಸ್ಸಲ್ಲಿ. ಹಂಗೆ ನೋಡೋಕೋದ್ರೆ ದಿನ ಒಂದೊಂದು ಕ್ರೈಮ್ ಆಗ್ತವೆ, ದಿನಕ್ಕೆ 1000 ಕ್ರೈಮ್ ಆಗ್ತವೆ. ಅದೆಲ್ಲ ಮಾಡೋಕ್ಕಾಗಲ್ಲ. ಇಂಟೆನ್ಷನ್ಲಿ ಆ ವ್ಯಕ್ತಿ ಮಾಡ್ತಾಯಿದ್ದಾನೆ, ಪದೇ ನಿಮಗೆ ಸ್ಟೇರಿಂಗ್ ಮಾಡ್ತಾಯಿದ್ದಾನೆ, ಅಥವಾ ಅವ್ನು ಅರೆಸ್ಟ್ಮೆಂಟ್ ಮಾಡ್ತಾಯಿದ್ದಾನೆ ಅಂತ ಗೊತ್ತಾದರೆ ಅಕ್ಕಪಕ್ಕದಲ್ಲಿ ಇವ್ರಿಗೆ ತಿಳಿಸಿ, ಕಂಪ್ಲೇಂಟ್ ಮಾಡಿ. ಈ ಹುಡುಗಿ ಕಂಪ್ಲೇಂಟು ಕೂಡ ಕೊಟ್ಟಿಲ್ಲ. ಅಲ್ಲಿ ಪೊಲೀಸರು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದಾಗೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿನಂತ ಈ ಹುಡುಗಿ ಹೇಳಿದೆ. ಬಟ್ ಅಲ್ಲಿ ಪೊಲೀಸರು ಹೇಳೋ ಪ್ರಕಾರ ಕಂಪ್ಲೇಂಟೇ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಹುಡುಗಿದೇ ತಪ್ಪಲ್ಲ ಅಂತ ಹೇಳಿದ್ರೆ ಇದ್ದು ಫೈಟ್ ಮಾಡಬೇಕಾಯ್ತು. ಯಾಕೆ ಈಗ ಕಣ್ಣು ತಪ್ಪಿಸ್ಕೋಬೇಕಾಗಿತ್ತು? ಇವಾಗ ನೋಡ್ರೆ ಆ ಹುಡುಗಿಗೆ ಸಿಕ್ಕೇ ಇಲ್ಲ, ಕಣ್ಣು ತಪ್ಪಿಸ್ಕೊಂಡು ದೇಶ ಮರ ಆಗಿದೆ. ಹಾಗಾಗಿ ಆ ಹುಡುಗಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಏನೇ ಆಗಲಿ, ಒಂದು ಪ್ರಾಣ ಹೋಗಿದೆ, ಆ ಪ್ರಾಣಕ್ಕೆ ಬೆಲೆ ಇದೆ. ಆ ಮನುಷ್ಯ, ಆ ವ್ಯಕ್ತಿಗೆ, ಆ ಫ್ಯಾಮಿಲಿಗೆ ಆಧಾರ ಸ್ತಂಭ ಆಗಿರ್ಬೋದು. ಇವತ್ತು ಆ ವ್ಯಕ್ತಿನೇ ಇಲ್ಲ ಅಂದಮೇಲೆ ಫ್ಯಾಮಿಲಿ ನೋಡ್ಕೊಂಡ್ರೆ ಯಾರು? ಫ್ಯಾಮಿಲಿ ಲೀಡ್ ಮಾಡೋದು ಹೇಗೆ? ಆ ವ್ಯಕ್ತಿ ಮೇಲೆ ಕುಟುಂಬನೇ ಆಧಾರವಾಗಿದೆ. ಸೊ ಇಲ್ಲಿ ಏನಾರಾಗಲಿ ನ್ಯಾಯ ಸಿಗಲೇಬೇಕು. ತಪ್ಪು ಯಾರಾಗಿದೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇವ್ರಿಗೆ ಏನು ಸಿಗಬೇಕೋ ಆ ನ್ಯಾಯ ಸಿಗಲೇಬೇಕು. ಮೃತರ ಕುಟುಂಬ ಏನಿದೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಮೃತರ ಕುಟುಂಬ ಏನಿದೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಯಾವುದೇ ಕಾನೂನು ಪ್ರಕ್ರಿಯೆ ನಡೆಯೋ ಮೊದಲೇ. ಹಾಗಾಗಿ ಯಾವುದೇ ವೀಡಿಯೋಗಳಾಗಲಿ ತೀರ್ಮಾನ ತೊಗೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಇರೋರು ಅಥವಾ ಫಾಲೋವರ್ಸ್ ಇರೋರು, ನಮ್ಮ ಆಡಿಯನ್ಸ್ ಏನೇನಿದ್ದಾರೆ, ನೀವು ಡಿಸೈಡ್ ಆಗಬೇಡಿ. ಯಾರೋ ಒಬ್ಬರು ನಿಮ್ಮ ಕಂಟೆಂಟ್ ಮೇಕರ್ ಆಗಿರ್ಬೋದು ಅಥವಾ ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗಿರ್ಬೋದು
ಅಥವಾ ನೀವು ಯಾರನ್ನ ಫಾಲೋ ಮಾಡ್ತೀರೋ ಅವರು ಹೇಳಿದ ತಕ್ಷಣ ಅದು ನಿಜ ಅಂತ ತೊಗೊಂಬಿಟ್ಟು ಅದನ್ನೇ ನೀವು ಸಾಬೀತುಪಡ್ಸೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಥರ ಕಮೆಂಟ್ ಮಾಡೋದ್ರಿಂದ ಅಥವಾ ಟ್ರೋಲ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಪ್ರಾಣ ಕೂಡ ಹೋಗುತ್ತೆ. ಹಾಗಾಗಿ ಏನೇ ಬಂದ್ರೂ ಅದು ಕೂಲಂಕುಷವಾಗಿ ವಿಚಾರ ಮಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ. ಹಾಗೆ ಸೋಷಿಯಲ್ ಮೀಡಿಯಾ ಹಾಕಿದ ತಕ್ಷಣ ಅದು ನಿಜ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ತೀರ್ಪು ಕೊಡೋಕ್ಕೆ ನೀವು ಯಾರೋದು? ತೀರ್ಪು ಕೊಡೋಕ್ಕೆ ಅಂತ ಕೋರ್ಟ್ ಇದೆ, ಲಾಯರ್ ಇದೆ, ಕಾನೂನಿದ್ದಾರೆ. ಇವೆಲ್ಲ ಬಿಟ್ಟು ನಿಮಗೆ ನೀವೇ ನ್ಯಾಯನ ಕೈಗೆ ಎತ್ಕೊಳಕ್ಕೆ ಹೋಗಬೇಡಿ. ಏನಂತೇಳಿ ಜಡ್ಜ್ಮೆಂಟ್ ನೀವೇ ಕೊಡೋಕ್ಕೆ ಹೋಗಬೇಡಿ. ಇದರೆಲ್ಲ ಘಟನೆಗಳು ನಡೆಯೋದು ಒಂದೇ ಕಾರಣಕ್ಕಾಗಿ. ಒಂದು, ಅವರು ವಿಕೃತ ಮನಸ್ಥಿತಿ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಆ ವ್ಯಕ್ತಿ ತುಂಬ ಇನ್ನೋಸೆಂಟ್ ಇದ್ದ, ಹಾಗಾಗಿ ಮಾನಸಿಕ ಅಸ್ವಸ್ಥ ಆಗಿ ಮನನೊಂದು ಸತ್ತೋದ ಅಂತೇಳಿ. ನನಗೆ ಆ ಹುಡುಗಿ ಏನು ಹೇಳ್ತಿದ್ದಲ್ಲ ಸ್ಟೇಟ್ಮೆಂಟ್ ಅಂದರೆ, ನನಗೆ ಅವನು ಅರೆಸ್ಟ್ಮೆಂಟ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದ್ದೀನಿ, ಅವನು ವೀಕ್ ಇದ್ದರೆ ಅವನು ಇನ್ನೋಸೆಂಟ್ ಆಗಿ ಸತ್ತೋದ್ರೆ ನಾನು ಯಾಕೆ ರೀಸನ್ ಆಗಬೇಕು? ನಾನು ರೀಸನ್ ಆಗಲ್ಲ ಅಂತ ಈ ಹುಡುಗಿ ಅದೇ ಸ್ಟೇಟ್ಮೆಂಟ್ ಮೇಲೆ ನಿಲ್ತಾ ಇದೆ. ಈ ಲೇಡಿ ಬಂದುಬಿಟ್ಟು 35 ಇಯರ್ಸ್ ಲೇಡಿ ಅದೇ ಸ್ಟೇಟ್ಮೆಂಟ್ ಮೇಲೆ ನಿಲ್ತಾ ಇದೆ. ಬಟ್ ಇಲ್ಲೇನಂತ ಹೇಳಿದ್ರೆ ತಪ್ಪಂತೂ ಆಗಿದೆ. ಯಾರಿಂದ ಆಗಿದೆ, ಯಾಕಾಗಿದೆ ಅನ್ನೋದು ದೀರ್ಘವಾಗಿ ಅದನ್ನು ಆಲ್ರೆಡಿ ಕೇಸ್ ನಡೀತಾ ಇದೆ. ಡಿಕ್ಲೇರ್ ಆಗಿಬಿಟ್ಟು ಇದು ಕೋರ್ಟಿಂದ ತೀರ್ಪು ಏನು ಬರುತ್ತೆ ಬಂದಾಗ ಇದ್ರದ್ದೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗೆ ಈ ಕೋರ್ಟಲ್ಲಿ ತೀರ್ಪು ಬಂದ ಮೇಲೆ ನೆಕ್ಸ್ಟ್ ಅದ್ರ ವಿಡಿಯೋ ಅಪ್ಡೇಟು ಕೂಡ ನಾನು ಈ ವಿಡಿಯೋ ಮಾಡಿ ಹಾಕ್ತೀನಿ. ಆ ವಿಡಿಯೋ ಅಪ್ಡೇಟ್ ನಿಮಗೆ ಬರಬೇಕಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಕಮಿಂಗ್ ಯಾವುದೇ ವೀಡಿಯೋಸ್ ಆಗಲಿ ಅಪ್ಡೇಟ್ಸ್ ಆಗಲಿ ನಿಮ್ಮೊಂದಿಗೆ ಬರಬೇಕಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಟ್ರೆಂಡಿಂಗ್ ವಿಷಯಗಳು ಇರ್ಬೋದು ಅಥವಾ ಜಗತ್ತಿನಲ್ಲಿ ಒಳ್ಳೊಳ್ಳೆ ವಿಷಯಗಳು ಅಂತ ಏನಿದ್ದಾವೆ ಅವೆಲ್ಲ ವಿಷಯಗಳು ನಿಮ್ಮೊಂದಿಗೆ ಶೇರ್ ಮಾಡೋಕ್ಕೆ, ನೆಕ್ಸ್ಟ್ ಅಪ್ಡೇಟ್ಸ್ ಏನಾಗಿರ್ಬೋದು, ಟ್ರೆಂಡಿಂಗ್ ವಿಷಯ ಏನಿರ್ಬೋದು ಅದ್ರ ಬಗ್ಗೆ ಚರ್ಚೆ ಮಾಡಿ ವಿಡಿಯೋನ ನಿಮ್ಮೊಂದಿಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿ ಫಸ್ಟ್ ನೀವೇ ವಾಚ್ ಮಾಡಲು. ಥ್ಯಾಂಕ್ ಯು ಫಾರ್ ವಾಚಿಂಗ್.